ಈ ಸ್ಫಟಿಕ ಸ್ಟೋನ್ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಮನೆಗೆ, ಅಂಗಡಿಗಳಿಗೆ, ಶಾಪಿಗೆ ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್, ಕಸ್ಟಮರ್ ಅಟ್ರಾಕ್ಷನ್, ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗುತ್ತೆ. ಮತ್ತು ಕೆಟ್ಟ ದೃಷ್ಟಿ, ಯಾರೇ ಏನೇ ಏಳಿಗೆ ಆಗಬಾರ್ದು ಅಂತ ಏನಾದರೂ ಮಾಡಿಸಿದ್ರು ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ನಿಮ್ಮ ವಿಧಾನದಲ್ಲೇ ನೀವು ಪೂಜೆ ಮಾಡ್ಕೋಬಹುದು. ಪ್ರೊಸೀಜರ್ ಮಾತ್ರ 7 days ಸೀಕ್ರೆಟ್ ಪ್ರೊಸೀಜರ್ ಮಾತ್ರ ನಾನು ಹೇಳ್ಕೊಡ್ತೀನಿ. ಅದನ್ನು ಬಿಟ್ಟು ನಿಮ್ಮ ಧರ್ಮದಲ್ಲಿ ಯಾವುದೇ ರೀತಿ ಪೂಜೆ ಆಗಲಿ, ನಮಾಜ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಿದ್ದೀನಿ. ಮತ್ತು ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್, ಖುಷಿ ಆಗುತ್ತೆ. ನಿಮ್ಮ ವಿಡಿಯೋ ಕಮೆಂಟ್ ನೀವು ಲೈಕ್ ಕೊಡೋದ್ರಿಂದ ಇವತ್ತು ತುಂಬ ಖುಷಿಯಿಂದ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಕೊಟ್ಟಿರೋ ಹಣ ವಾಪಸ್ ಬಂದಿದೆ. ಇದು ಬರೋದಕ್ಕೆ ನಾನು ಏನು ಮ್ಯಾನಿಫೆಸ್ಟ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಬಂದು ಕೊಟ್ಟಿರೋ ಹಣ ವಾಪಸ್ ಬರೋದಕ್ಕೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇಲ್ಲ. ಸಾಲ ಬೇಗ ತೀರಬೇಕು, ನಿಮ್ಮ ಮನೇಲಿ ಏನು ತೊಂದರೆ ಇದೆ, ಏನು ತುಂಬ ಜಾಸ್ತಿ ಆಗಿದೆ ಅದನ್ನೆಲ್ಲ ಬರಿಬೋದು. ಕೊಟ್ಟಿರೋ ಹಣ ವಾಪಸ್ ಬರ್ಬೋದು, ಅಥವಾ ಸಾಲ ತೀರೋದಕ್ಕೆ, ಅಥವಾ ಮದುವೆ ಆಗೋದಕ್ಕೆ, ಇಲ್ಲ ಕೆಲಸ ಸಿಗೋದಕ್ಕೆ, ಮನೆ ಕಟ್ಟೋದಕ್ಕೆ, ಸೈಟ್ ತೊಗೊಳ್ಳೋದಕ್ಕೆ, ಒಡವೆ ತೊಗೊಳ್ಳೋದಕ್ಕೆ, ಇಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಕ್ಕೆ, ಆ ಥರ ಪ್ರತಿಯೊಂದು. ಇವಾಗ ಒಂದೊಂದು ಮನೇಲಿ ಒಂದೊಂದು ಸಮಸ್ಯೆ ಇರುತ್ತಲ್ಲ, ನಿಮಗೆ ಯಾವ ಸಮಸ್ಯೆ ಇದೆ, ಅಲ್ಲ ನಿಮಗೆ ಯಾವುದೋ ವಿಶ್ ಬೇಕಿದೆ, ಅದು ಎಲ್ಲನೂ ಕೂಡ ನೀವು ಬರೀಬಹುದು. ತುಂಬ ಬೇಗ ಇಂಪ್ರೂವ್ಮೆಂಟ್ ಆಗ್ತೀರಾ ಇದನ್ನು ಬರೆದ ಮೇಲೆ. ನಾನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋನ ತುಂಬ ಸತಿ ತೋರಿಸಿದ್ದೀನಿ. ಚೆಕ್ ಮಾಡೋಗಿದ್ರೆ ಚೆಕ್ ಮಾಡಿ. ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಇದು ನಾನು ತೋರಿಸಿರ್ಲಿಲ್ಲ, 3 ತಿಂಗಳಿಂದ ನಿಮಗೆ ತೋರಿಸಿರ್ಲಿಲ್ಲ. ಇದು ನನಗೆ ಆಗಿದೆಯಲ್ವಾ, ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅವ್ರ ಹೆಸರು ಕೂಡ ಬರ್ತಿದೆ. ನಾನು ಯಾರು ಅಮೌಂಟ್ ಕೊಡಬೇಕಾಗಿತ್ತು ಅವ್ರ ಹೆಸರು ಕೂಡ ಬರ್ತಿದೆ. ಬಟ್ ಅವ್ರು ಹಣ ಕೊಟ್ಟಿದ್ದಾರಲ್ಲ ನನಗೆ, ಹಾಗಾಗಿ ಅವ್ರ ಹೆಸರನ್ನ ಯಾಕೆ ತೋರಿಸೋದು ಅಂತ ನಾನು ಅದನ್ನು ಇದು ಮಾಡಿದ್ದೀನಿ. ನಾನು ಈ ರೀತಿ ಮಾಡಿಕೊಂಡೆ. ಮ್ಯಾನಿಫೆಸ್ಟ್ ಇದು ಬಂದು ಬೆಳಗ್ಗೆ ಬೇಗ ಎದ್ದು 3:30ಗೆ ನಾನು ಎದ್ದೇಳ್ತೀನಿ. 3:30ಗೆ ಎದ್ದು ತಲೆ ಸ್ನಾನ ಖಂಡಿತ ಮಾಡಬೇಕು. ತಲೆ ಸ್ನಾನ ಮಾಡಿ ಅದಾದಮೇಲೆ ಮನೆಯೇ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಇದನ್ನು ಮಾಡ್ತಿದ್ದೀನಿ ಅಂದರೆ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಡೈಲಿ ಸ್ನಾನ ಮಾಡಿ ಇದನ್ನು ಮಾಡ್ತೀನಿ. ನಾನು ಸ್ವಲ್ಪ ಒದ್ದೆ ತಲೆಯಲ್ಲೇ ನಾನು ಬರೆಯೋದಕ್ಕೆ ಕೂತ್ಕೋತೀನಿ. ಈ ಥರ ನಾನು ಬರ್ಕೋತೀನಿ. ದಿನಕ್ಕೆ 1 ಸತಿ ಬರ್ಕೋತೀನಿ. 11 ಸತಿನೂ ಕೂಡ ಬರಿಬಹುದು. ಬಟ್ ನಾನು 1 ಸತಿ ಬರಿತೀನಿ. ಫಸ್ಟೆಲ್ಲ 11 ಸತಿ ಬರಿತಾ ಇದ್ದೆ, ಅದರಲ್ಲೇ ಟೈಮ್ ಹೋಗ್ತಾಯಿತ್ತು. ಹಾಗಾಗಿ ನಾನು ಇವಾಗ ಆ ಥರ ಮಾಡಲ್ಲ. ದಿನಕ್ಕೆ 1 ಸತಿ ಬರೆದು ನನ್ನ ವಿಶ್ನ ಒಂದು 5ರಿಂದ 10 ನಿಮಿಷ ನಾನು ಕಣ್ಣು ಮುಚ್ಕೊಂಡು ನನ್ನ ವಿಶ್ ಏನಿದೆ ಅದ್ರ ಬಗ್ಗೆ ನಾನು ಕೇಳ್ಕೊತೀನಿ. ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ. ಅದು ನಾನು ಏನು ಬರಿತಾ ಇದ್ದೀನಿ ಅದು ನನಗೆ ಸಿಕ್ಕಿದೆ ಅನಿಸ್ಬಿಡುತ್ತೆ. ನನ್ನ ಮನಸ್ಸಿಗೆ ಅಷ್ಟು ನೆಮ್ಮದಿ ಆಗುತ್ತೆ. ಆ ಥರ ಮಾಡ್ಕೋತೀನಿ. ಇದನ್ನು ಒಂದಿನೂ ಕೂಡ ಮಿಸ್ ಮಾಡಬಾರ್ದು. ಏನಾದರೂ 11 ದಿನದಲ್ಲಿ 1 ದಿನ ಮಿಸ್ ಆದರೂ ಕೂಡ ನೀವು ಫಸ್ಟಿಂದ ಮಾಡಬೇಕಾಗುತ್ತೆ. ಹಾಗಾಗಿ 1 ದಿನವೂ ಮಿಸ್ ಮಾಡದೆ ಮಾಡಬೇಕು. ಮತ್ತು ಪೀರಿಯಡ್ ಟೈಮ್ ಆದಮೇಲೆ ನಂತರ ಸ್ಟಾರ್ಟ್ ಮಾಡಬೇಕು. ಮಧ್ಯ ಪೀರಿಯಡ್ ಆದರೆ ನಿಂತೋಗುತ್ತೆ ಅಲ್ವಾ, ಅದು ಬರೀಬಾರ್ದು. ಹಾಗಾಗಿ ನೋಡಿ, ನಾನು ಬೆಳಗ್ಗೆ 3:30ಗೆ ಎದ್ದೇಳ್ತೀನಿ. 3:30ಯಿಂದ 5 ಗಂಟೆಗೆ ಮುಗ್ದೋಗ್ಬೇಕು ನನ್ನ ಏನು ಇದಿದೆ, ವಿಶ್ ಏನಿದೆ ನಾನು ಮಾಡ್ಕೋಬೇಕು ಅಂತ ಇರೋದು. 5 ಗಂಟೆ ಒಳಗಡೆನೇ ಮುಗ್ದೋಗ್ಬೇಕು. 11 ದಿನ ಕಂಪಲ್ಸರಿ ಮಾಡಬೇಕು. ಎದ್ದೇಳ್ತೀನಿ, ಸ್ನಾನ ಮಾಡ್ತೀನಿ, ನಂತರ ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿರ್ತೀನಿ. ನಂತರ ನಮಾಜ್ ಮಾಡ್ಕೋತೀನಿ. ನಾನು ನಮಗೆ ತಹಜ್ಜುದ್ ನಮಾಜ್ ಅಂತ ಇದೆ, ಆ ನಮಾಜ್ ಮಾಡ್ಕೋತೀನಿ. ನಿಮ್ಮ ಧರ್ಮ ಪ್ರಕಾರ ನೀವು ಏನು ಮಾಡ್ಕೋತೀರಾ, ಪೂಜೆ, ಪ್ರೇಯರ್ ಏನಾದರೂ ಮಾಡ್ಕೋಬೋದು. ನಿಮ್ಮ ಧರ್ಮದ ಪ್ರಕಾರ ನೀವು ಮಾಡ್ಕೊಳ್ಳಿ. ನಂತರ ಬರೆಯೋದಕ್ಕೆ ಕೂತ್ಕೊಳ್ಳಿ. ಒಂದು ದೀಪ ಹಚ್ಕೋಬೋದು, ಇಲ್ಲ ಒಂದು ಗಂಧದ ಕಡ್ಡಿ, ಸಾಂಬ್ರಾಣಿ ಅದನ್ನೇನಾದರೂ ಹಚ್ಚಿ ನಿಮ್ಮ ಮೈಂಡ್ ಫ್ರೀ ಆಗುತ್ತೆ. ಕೂತಿ ನೀವು ಆ ಟೈಮಲ್ಲಿ ಬರ್ಕೋಬೋದು. 11 ದಿನ ಕಂಪಲ್ಸರಿ. 11 ದಿನದಲ್ಲಿ ದಿನಕ್ಕೆ 1 ಸತಿ ಬರಿತೀನಿ ನಾನು. ಬರೆದು ನಾನು ಕೂತ್ಕೋತೀನಿ. ಅದ್ರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ಒಂದು ನನ್ನ ಏನು ವಿಶ್ ಇದೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಮನಸ್ಸಲ್ಲೇ ನಾನು ಕೇಳ್ಕೊತೀನಿ, ನೋಡಿ ಇಂಥವರು ನನಗೆ ಹಣ ಕೊಡಬೇಕಾಗಿದೆ, ಇದು ತುಂಬ ಕಷ್ಟಪಟ್ಟು ನಾನು ಹಣ ಅವರಿಗೆ
ಒದಗಿಸಿ ಕೊಟ್ಟಿದೆ. ಆದರೂ ಕೂಡ ಈ ಹಣ ನನ್ನ ಕೈಗೆ ಸೇರ್ತಾ ಇಲ್ಲ. ಆದಷ್ಟು ಬೇಗ ನನ್ನ ಕೈ ಸೇರಬೇಕು ಅಂತ ನಾನು ಬರ್ಕೊಂಡಿದ್ದೀನಿ. ಲಾಸ್ಟು ಬರಿಬೇಕಾದ್ರೆ 786 ಅಂತ ಬರೆದು ಪ್ಲಸ್ಸನ್ನು ಬರೆದಿರ್ತೀನಿ. ಪ್ಲಸ್ ಅನ್ನೋ ಸಿಂಬಲ್ ಬಂದು ಬೇಗ ನಮ್ಮ ಹಣ ನಮ್ಮ ಕೈಗೆ ಸೇರಲಿ ಅನ್ನೋ ಕಾರಣಕ್ಕೋಸ್ಕರ ಪ್ಲಸ್ ಅನ್ನೋದು ನಾನು ಬರ್ಕೋತೀನಿ. ನೀವು ಕೂಡ ಹಾಗೆ ಬರ್ಕೋಬೋದು. ತುಂಬ ಜನ ಕೂಡ ಸಕ್ಸಸ್ ಆಗಿದೆ. ಆಲ್ಮೋಸ್ಟ್ ಹಳೆ ವಿಡಿಯೋಗಳಲ್ಲಿ ಇದನ್ನು ಬರೆದು ಕಮೆಂಟು ನೋಡಿ ಅದನ್ನು ನನ್ನ ಪರ್ಸ್ನಲ್ ಮೆಸೇಜ್ ಕೂಡ ಮಾಡಿದ್ದಾರೆ. ಆಗಿದೆ, ಖುಷಿಯಾಗಿದೆ. ಮತ್ತು ಅಂದರೆ ಎರಡೂ ಕೂಡ ಮಾಡಿದ್ದಾರೆ. ಸ್ಫಟಿಕನೂ ಕೂಡ ಕಟ್ಟಿದ್ದಾರೆ ಮತ್ತು ಇದನ್ನು ಕೂಡ ಮಾಡಿದ್ದಾರೆ. ಬಟ್ ಅದರಿಂದನೇ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಕಂಪಲ್ಸರಿ ಆಗಿದೆ, ಇದು ಸಕ್ಸಸ್ ಆಗಿದೆ. ಇದು ಆ ಥರ ನನ್ನ ವಿಷ್ ಏನಿದೆ ಕೇಳ್ಕೊತೀನಿ. ಒಂದು 5 ನಿಮಿಷ 10 ನಿಮಿಷ ಕಣ್ಣು ಮುಚ್ಚಿ ಇದ್ರ ಬಗ್ಗೆ ನಾನು ಕೇಳ್ಕೊಡ್ತೀನಿ. ಮತ್ತು ನಿಮಗೆ ಪೂರ್ತಿ ಹಣ ಕೊಟ್ರಾ ಅಂತಲೂ ಕೇಳ್ಬೋದು. ಪೂರ್ತಿ ಹಣ ಖಂಡಿತ ಸಿಕ್ಕಿಲ್ಲ ನನಗೆ ಒಂದು 70,000 ಅಂದರೆ 70,000 ನನಗೆ ತಂದು ಕೊಟ್ಟಿದ್ದಾರೆ. ಅದಾದಮೇಲೆ ನನಗೆ ಒಂದಿಷ್ಟು ಟೈಮ್ ಕೊಡಿ, ನಿಮ್ಮ ನಂಬಿಕೆನ ಇಷ್ಟು ನಾನು ಸಂಪಾದನೆ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಆದರೂ ನೀವು ಕಷ್ಟಪಟ್ಟು ಕೊಟ್ಟಿದ್ದೀರ ಗೊತ್ತು, ಅದಕ್ಕೋಸ್ಕರ ನಿಮ್ಮ ಹಣನ ತಂದು ಕೊಡ್ತಾಯಿದ್ದೀನಿ ಅಂತ ಒಂದು 70,000 ನನಗೆ ತಂದು ಕೊಟ್ಟರು ಅವರು. ಅದಾದಮೇಲೆ ತಿಂಗಳು ನೀವು ಒಂದಿಷ್ಟು ಟೈಮ್ ಕೊಡಿ, ತಿಂಗಳು ನನಗೆ 5,000 10,000 ಆ ಥರ ನಿಮ್ಮ ಹಣನ ಕೊಟ್ಟು ತೀರಿಸ್ತೀನಿ ಅಂತ ಒಪ್ಕೊಂಡು ಹೋಗಿದ್ದಾರೆ. ಗಂಡ ಹೆಂಡತಿ ಇಬ್ಬರೂ ಬಂದು ಒಪ್ಕೊಂಡು ಹೋಗಿದ್ದಾರೆ. ಓಕೆ, ಪರವಾಗಿಲ್ಲ. ಇವಾಗ ನಾನು ಬರೋದೇ ಇಲ್ಲ, ಹೊರಟೋಯ್ತು ಅಂತ ನನ್ನ ಮನಸ್ಸಿಗೆ ಅನಿಸ್ಬಿಟ್ಟು. ಯಾಕೆಂದರೆ ಅವರು ಎಲ್ಲಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ. ಅವರ ರಿಲೇಟಿವ್ಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ತುಂಬ ಜನಕ್ಕೂ ಕೂಡ ಅವ್ರು ಕೊಡಬೇಕಾಗಿದೆ. ಅದರಲ್ಲಿ ಫಸ್ಟು ನಾನು ಮ್ಯಾನಿಫೆಸ್ಟ್ ಮಾಡೋದ್ರಿಂದಲೇ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಷ್ಟು ಜನಕ್ಕೆ ಕೊಡಬೇಕಾಗಿತ್ತು ಹಣ, ಅವರು ಕೊಡ್ದೇ ನನಗೆ ತಂದು ಕೊಟ್ಟಿದ್ದಾರೆ ಅಂದರೆ ಓಕೆ. ಇದರಿಂದ ನಾನು ಕೊಟ್ಟಿರೋ ಹಣನ ತುಂಬ ಕಷ್ಟಪಟ್ಟು ಸೇರಿಸಿರುವಂಥ ಹಣ. ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಆ ಚೀಟಿನ ಕೆಲ್ಸದ ದುಡ್ಡು ಬಂದಿದ್ದ ತಕ್ಷಣವೇ ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಡ್ತಾಯಿದ್ದೆ ಹಣನ. ಅದರಲ್ಲಿ ಏನು ಕಷ್ಟ ಬಿದ್ದೆ ನಾನು ಕೆಲಸಕ್ಕೆ ಹೋಗಿ, ಅದರಲ್ಲಿ ₹1 ಅಂತ ನಾನು ಇಟ್ಕೊಂಡಿರಲಿಲ್ಲ. 1.5 ವರ್ಷ ಮೇಲೆ ಅದನ್ನು ಕಟ್ಟಿದ್ದು. ಲಾಸ್ಟು ಚೀಟಿ, ಇವಾಗ 1 ತಿಂಗಳು 2 ತಿಂಗಳಲ್ಲಿ ಇದೆ ಲಾಸ್ಟ್ ಚೀಟಿ. ನಾನು ತೊಗೋಬೇಕು, ಅದರಲ್ಲಿ ಕನಸು ಕಟ್ಕೊಂಡಿದ್ದೆ, ಏನೋ ತೊಗೋಬೇಕು, ಮನೆ ಲೀಸಿಗೆ ಹಾಕಬೇಕು, ಆ ಥರ ಕನಸನ್ನು ಕಟ್ಟಿದೆ. ಬಟ್ ಅವರು ಹೊರಟೋದ್ರು, ಅವರಿಲ್ಲ, ಕಾಣೆ ಆಗಿದ್ದಾರೆ ಅಂದಾಗ ನನಗೆ ಎಷ್ಟು ಅಳು ಬಂತು, ಎಷ್ಟು ನೊಂದಿದ್ದೀನಿ, ಎಷ್ಟು ಕೇಳ್ಕೊಂಡಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು. ಅಯ್ಯೋ, ಇಷ್ಟು ಮೋಸ ಮಾಡಿಬಿಟ್ಟಿದ್ದಾರಲ್ಲ. ನಾನು 1.5 ವರ್ಷ ಕಷ್ಟ ಬಿದ್ದು ಕಟ್ಟಿರೋ ಹಣ, ನನಗೇನು ಸಂಪಾದನೆ ಮಾಡೋದಕ್ಕೆ ಏನು ಕೆಲಸ ಮಾಡ್ತಾಯಿದ್ದೆ, ಎಷ್ಟು ನೋವಾಗ್ತಿತ್ತು ಅಂದರೆ ಆ ಟೈಮಲ್ಲಿ ನಿಜ. ಓಕೆ, ಏನು ಮಾಡಿದ್ರು ಅಂತ ನಾನು ಹುಡುಕ್ತೆ. ಏನು ಪ್ರೂಫ್ ಇಲ್ಲ ಅವ್ರದ್ದು. ಅವರು ಕೂಡ ಬಾಡಿಗೆ ಮನೇಲಿ ಇದ್ದಿದ್ದು. ಏನೋ ಒಂದು ಫ್ರೆಂಡ್ಶಿಪ್ಪಲ್ಲಿ ನಾನು ನಂಬಿಕೆ ಇಟ್ಟು ನಾನು ಮಾಡಿದ್ದೆ, ನಾನು ನಂಬಿದ್ದೆ ತಪ್ಪಾಯಿತಾ, ಹಾಗೆ ಹೀಗೆ ಏನೇನೋ ಮನಸ್ಸಿಗೆ ಯೋಚನೆ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಯಾಕೆಂದರೆ ಆ ಟೈಮಲ್ಲಿ ಅಷ್ಟು ಕಷ್ಟ ಇತ್ತು. 2 ಲಕ್ಷ ಅನ್ನೋದು ನನಗೆ 2 ಕೋಟಿ ಇದ್ದಂಗೆ. ಅಷ್ಟು ನನಗೆ ಕಷ್ಟ ಇತ್ತು, ತುಂಬ ಕಷ್ಟಪಡ್ತಾಯಿದ್ದೆ ಮನೇಲಿ. ಯಾಕೆಂದರೆ ನಾನು ಕೆಲ್ಸಕ್ಕೆ ಹೋಗಿದ್ದು ಬರ್ತಾ ಇದ್ದಿದ್ದೆ ಹಣ ನನಗೆ ಅಷ್ಟು. ಅದರಲ್ಲಿ ಒಂದು 2,000 ಇಟ್ಕೊಂಡು 10,000 ಏನಿದೆ 10,000ನೂ ತೊಗೊಂಡೋಗಿ ಕಟ್ತಾಯಿದ್ದೆ ನಾನು. ಅದರಲ್ಲಿ ನಾನು ಒಂದು ₹500 ತೆಗೆದು ಏನಾದರೂ ತಿನ್ನಬೇಕು ಅನಿಸಿದ್ರೆ, ಇಲ್ಲ ನನಗೇನಾದರೂ ತೊಗೋಬೇಕು ಅನಿಸಿದ್ರು ಕೂಡ, ಇಲ್ಲ ನಾನು ಚೀಟಿ ಕಟ್ಟಬೇಕು, 2 ಲಕ್ಷ ನಾನು ಖಂಡಿತ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾಯಿದ್ದೆ. ಇದು ಅವರು ನನಗೆ ಮೋಸ ಮಾಡಿ 3 ವರ್ಷ ಆಗಿದೆ, ಸರಿನಾ? 2ರಿಂದ 3 ವರ್ಷ ಆಗಿದೆ. ಆದರೂ ಕೂಡ ಹಣ ನನಗೆ ಸಿಕ್ಕಿಲ್ಲ. ಓಕೆ, ನಾನು ವೆಯ್ಟ್ ಮಾಡ್ತಾಯಿದ್ದೆ. ವಿಶೇಷ ಬಂದು ನಾನು ಬೇರೆ ಎಲ್ಲ ಬರಿತಾಯಿದ್ದೆ, ನನಗೆ ಒಂದಿಷ್ಟು ಅವಶ್ಯಕತೆ ಇರೋದು ಬರಿತಾಯಿದ್ದೆ. ಓಕೆ, ಅದು ಫುಲ್ ಆಗಿದೆ, ಒಂದಿಷ್ಟು ಫುಲ್ ಆಗಿದೆ. ಇದೊಂದೇ ಅಂತಲ್ಲ, ತುಂಬ ಫಿಲ್ ಆಗಿದೆ. ಅದರಲ್ಲಿ ಇದು ಒಂದು.
ಇದನ್ನು ಕೂಡ ಬರೆದಾಗ ಓಕೆ ಇವತ್ತಿಗೆ ಸಕ್ಸಸ್ ಆಯಿತು, ಖುಷಿ ಆಯಿತು, ನನ್ನ ಹಣ ಬಂದು ನನ್ನ ಕೈಗೆ ಸೇರ್ತಲ್ಲ. ಆವಾಗ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಹಣ ಸೇರಿದ್ದು ಮುಖ್ಯ ಅಲ್ಲ, ನಾನು ಕಷ್ಟ ಏನು ಬಿದ್ದಿದ್ದೆ, ಆ 2 ವರ್ಷ ಬಂದು ಕಷ್ಟ ಏನು ಬಿದ್ದಿದ್ದೆ ಅದರದ್ದು ಫಲ ನನಗೆ ಸಿಕ್ಕಿದೆಯಲ್ಲ ಅಂತ ಖುಷಿ ಆಯಿತು. ಈ 20,000 ನನಗೆ ಏನು ಕಷ್ಟಪಟ್ಟು ನಾನು ಕೊಟ್ಟಿದ್ದೆ ಅದರಿಂದ ಬಂದಿರೋ ದುಡ್ಡು ಅಂತ ಖುಷಿ ಆಯಿತು. ನೀವು ಕೂಡ ಇದನ್ನು ಮಾಡ್ಬೋದು, ತುಂಬ ಜನ ಮಾಡಿದ್ದೀರಾ, ಇದು ಸಕ್ಸಸ್ ಕೂಡ ಆಗಿದೆ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ, ಸರಿನಾ? ಇದು ಕಂಪಲ್ಸರಿ ಮಾಡಬೇಕು, 11 ದಿನ ಮಿಸ್ ಮಾಡಬಾರ್ದು. ಮಿಸ್ ಮಾಡ್ದೇ ನಾನು ಮಾಡ್ತೀನಿ. ಒಂದು ಎದ್ದೇಳೋಕ್ಕಾಗಲ್ಲ ಸಿಸ್ಟರ್ ಅನ್ನೋರು 1 ದಿನ 2 ದಿನ ಕಷ್ಟ ಆಗುತ್ತೆ, ನನಗೂ ಕೂಡ ಆಗುತ್ತೆ. ಅದಾದಮೇಲೆ ನೀವೇ ಇಷ್ಟಪಡ್ತೀರಾ ನೋಡಿ, ಅದು ನಿಮಗೆ ಸೆಳೆಯುತ್ತೆ. ನಾನು ಬೇಗ ಎದ್ದೇಳಬೇಕು, ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಮತ್ತು ಆ 10 ನಿಮಿಷ ಏನು ನೀವು ಕಣ್ಣು ಮುಚ್ಕೊಂಡು ನೀವು ವಿಶ್ ಮಾಡ್ತೀರಲ್ವ, 10 ನಿಮಿಷ ಎಷ್ಟು ಖುಷಿಯಾಗಿ ಕೊಡುತ್ತೆ ಗೊತ್ತಾ. 10 ನಿಮಿಷ ಬಂದು ನಿಶಬ್ದವಾಗಿ ಇರುತ್ತೆ, ಯಾರೂ ಕೂಡ ಇರೋದಿಲ್ಲ. ಬೆಳಗ್ಗೆ ಟೈಮ್ ಒಂದು 4 ಗಂಟೆ ಆ ಟೈಮಲ್ಲಿ ಖುಷಿಯಾಗುತ್ತೆ. ಆ ಟೈಮಲ್ಲಿ ನನಗೇನು ವಿಶ್ ಬರ್ದು ಇರ್ತೀನಲ್ಲ, ಆ ವಿಶ್ ಆಗುತ್ತೆ ಅನ್ನೋ ನಂಬಿಕೆ ಬಂದುಬಿಡುತ್ತೆ ನಮಗೆ. ಆಗುತ್ತೆ. ಇನ್ನೊಂದೂ ಕೂಡ ನಾನು ಬರೆದಿದ್ದೀನಿ, ಅದು ಕೂಡ ಫಿಲ್ ಆಗಬೇಕು. ಆಲ್ಮೋಸ್ಟ್ ಫಿಲ್ ಆಗಲಿ ಅಂತ ನೀವು ಕೂಡ ನನಗೆ ವಿಶ್ ಮಾಡಿ. ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವಾಗಾಗುತ್ತೆ ಅಂತ. ಈ ವಿಶ್ ಬಂದು ನನಗೆ 3 ತಿಂಗಳು ಆಗಿದೆ, ಈ ವಿಶ್ ಪೂರ್ತಿ ಆಗೋದಕ್ಕೆ. ಏನೇ